ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ನೋಡಪ್ಪ, ನನಗೆ ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನು ಈಗ ಖರ್ಗೆ ಸಾಹೇಬ್ರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಈಗ ಡಿಸೆಂಬರ್ ಒಳಗಡೆ ನಾನು ಭೂಮಿ ಪೂಜೆ ಮಾಡಲೇಬೇಕು 100 ಕಾಂಗ್ರೆಸ್ ಕಚೇರಿಗೆ. ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ. ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದೆ. ಪಾಪ ಎಲೆಕ್ಷನ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದೆ. ಈಗ ಅವ್ರಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಶುರು ಆಗ್ತಾ ಇದೆ. ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬೇರೆ ಬರೆದಿದ್ದೀನಿ. ಹಿಂದೆ ಗಾಂಧೀಜಿಯವರ 100 ವರ್ಷದಿಂದ ಯಾವ ರೀತಿ ಅಧಿವೇಶನ ಆಯಿತು, ನಾವು ಯಾವ ರೀತಿ ಅಧಿವೇಶನ ಮಾಡಿದೋ, ಈ ಮಧ್ಯದಲ್ಲಿ ಖರ್ಗೆ ಸಾಹೇಬರು ಹೆಂಗೆ ಅಧ್ಯಕ್ಷ ಆದಮೇಲೆ ಏನಾಯಿತು, ಇದೆಲ್ಲ ಕೂಡ ನಾನು ನನ್ನದೇ ಆದಂಥ ವಿಚಾರಗಳನ್ನ ಬರೆದಿದ್ದೀನಿ. ಅವೆಲ್ಲ ಡೇಟ್ ಫಿಕ್ಸ್ ಮಾಡಬೇಕು. ಯಾಕೆಂದರೆ ಡಿಸೆಂಬರಲ್ಲಿ ಅವ್ರು ಫುಲ್ ಬ್ಯುಸಿ ಆಗ್ಬಿಡ್ತಾರೆ. ಅದೇ ಮಧ್ಯದಲ್ಲಿ ಟೈಮ್ ತಗೋಬೇಕು. ಫೌಂಡೇಶನ್ ಡೇ ಬೇರೆ ಇದೆ, ಬೇರೆ ಬೇರೆ ಎಲ್ಲ ದಿನಗಳಿದೆ. ಅದೆಲ್ಲ ಯಾರು ಮಾಡೋರು? ನಾನೇ ಮಾಡಬೇಕು. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗುವನು. ಸುಮ್ಮನೆ ಮಾಧ್ಯಮದವರು ಏನೇನೋ ಸ್ಪೆಕ್ಯುಲೇಷನ್, ಅವ್ನು ಫೋನ್ ಮಾಡಿಬಿಟ್ಟ, ಇವನು ಫೋನ್ ಮಾಡಿಬಿಟ್ಟ. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಿದ್ದೀರಿ. ಈಗ ಕ್ಯಾಬಿನೆಟ್ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತದೆ. ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ. ಸಿಎಂ ಬಿಟ್ಟಿದ್ದು, ಸಿಎಂ ಪ್ರಾಗ್ರೆಟಿವ್ ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ. ನನ್ನ ಕರೆಸಿದಾಗ ನಾನು ಹೋಗ್ತೀನಿ. ಅಲ್ಲ, ಈಗ ಹೋದಾಗ ಏನಾದ್ರು ಅದ್ರ ಬಗ್ಗೆ ಪ್ರಸ್ತಾಪ? ನಾನು ಈಗ ಹೋಗೋದಿಲ್ಲ. ಈಗ ಹೋಗ್ತಾ ಇರೋದು ಸೀದಾ ನಾನು ಡೇಟು ನನಗೆ ಕೊಟ್ಬಿಡಿ ಅಂತ. ಯಾಕೆಂದರೆ 1ನೇ ತಾರೀಕಿಂದ ಪಾರ್ಲಿಮೆಂಟ್ ಶುರು ಆಗ್ತದೆ, ಡಿಸೆಂಬರ್ 1. ಯಾವುದಾದ್ರು ಒಂದು ಶನಿವಾರ ಭಾನುವಾರ ಬಂದ್ ಮಾಡಿ. ಯಾಕೆ ನನಗೆ ರಾಹುಲ್ ಗಾಂಧಿ ಅವರು ಬಂದ್ ಮಾಡಬೇಕು ಅಂತ ನನ್ನ ಆಸೆ. ಅವರಿಬ್ಬರು ಬಂದು ಭೂಮಿ ಪೂಜೆ ಮಾಡಬೇಕು. ದುಡ್ಡು ಬೇರೆ ಕಟ್ತಾ ಇದ್ದೀನಿ ಕಾರ್ಪೊರೇಷನ್ಗೆ, 2,30,00,000 ಬರೀ ಪ್ಲಾನ್ ಸ್ಯಾಂಕ್ಷನ್ಗೆ ಕಟ್ತಾ ಇದ್ದೀನಿ. ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಆಫೀಸ್ನ ಅವ್ರ ಲೀಡರ್ಶಿಪ್ಪಲ್ಲಿ ಇನ್ನೊಂದು ಆಫೀಸ್ ಅವ್ರು ಕಟ್ತಾ ಇದ್ದಾರೆ. ಇದನ್ನು ಹಳೆ ಆಫೀಸ್ ಕಟ್ತಾ ಇದ್ವಿ. ಸುಮಾರು 75-80 ಕಡೆ ಹಳೆ ಜಾಗಗಳು ರೆಡಿ ಆಗ್ಬಿಟ್ಟಿದೆ. ಎಲ್ಲ ಪ್ಲಾನ್ಗಳೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ 100ನ ಮುಗಿಸ್ತೀನಿ. ಸರ್, ಈಗ 2.5 ವರ್ಷ ಆಗಿದೆ. ನಾಯಕತ್ವ ಬದಲಾವಣೆ ವಿಚಾರನೂ ಬಹಳ ಚರ್ಚೆಗೆ ಬರ್ತಾ ಇದೆ. ನೀವು ಖರ್ಗೆ ಅವ್ರನ್ನ ಭೇಟಿಯಾದ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಏನಾದ್ರು ಮಾತಾಡ್ತೀವಿ? ನೀವುಗಳು ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡಲ್ಲಿ ಎಲ್ಲೂ ಚರ್ಚೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.